ಯಾರೆಲ್ಲ ರಿಲೇಶನ್‌ಶಿಪ್ಪಲ್ಲಿ ಇದ್ದೀರಾ, ಇಟ್ ಮೀನ್ಸ್ ಲೈಕ್ ಲವಲ್ಲಿ ಇದ್ದೀರಾ ಅಥವಾ ಫ್ರೆಂಡ್‌ಶಿಪ್ಪಲ್ಲಿ ಇದ್ದೀರಾ ಅಥವಾ ಹಸ್ಬೆಂಡ್ ಆ್ಯಂಡ್ ವೈಫ್ ಇದ್ದೀರಾ, ಈ ವಿಡಿಯೋ ನೀವು ನೋಡಲೇಬೇಕು. ಸ್ಕಿಪ್ ಮಾಡಬೇಡಿ. ಏನು ಅಂತ ಹೇಳಿದ್ರೆ, ನಿಮ್ಮ ರಿಲೇಶನ್‌ಶಿಪ್ಪಲ್ಲಿ ನಂಬಿಕೆ ಒಡೆದ್ಬಿಟ್ರೆ, ಸೊ ನೆಕ್ಸ್ಟ್ ಏನು ಮಾಡಬೇಕು ಅನ್ನೋ ಒಂದು ಥಾಟ್ ಇರುತ್ತೆ ನಿಮಗೆ, ರೈಟ್? ಸೊ ಅದಕ್ಕೆ ಇಲ್ಲಿ ನಿಮಗೆ 5 ಟಿಪ್ಸ್‌ನ ಶೇರ್ ಮಾಡ್ತೀನಿ. ವಿಡಿಯೋ ಸ್ಕಿಪ್ ಮಾಡಬೇಡಿ. ಇಟ್ಸ್ ವೆರಿ ಇಂಪಾರ್ಟೆಂಟ್, ಓಕೆ? ಬಿಕಾಸ್ ರಿಲೇಶನ್‌ಶಿಪ್ ಇದೆ ಅಂದಮೇಲೆ ಮನಸ್ತಾಪಗಳು, ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಬರುತ್ತೆ. ಅದನ್ನು ಸರಿಪಡಿಸ್ಕೊಳ್ಳೋಕೆ ಏನು ಮಾಡಬೇಕು ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಆ್ಯಂಡ್ ಕೌನ್ಸಿಲಿಂಗ್ ಬೇಕು, ನನ್ನ ಜೊತೆ ಮಾತಾಡಬೇಕು ಅಂತ ಹೇಳಿದ್ರೆ ರಿಲೇಶನ್ಶಿಪ್ ಬಗ್ಗೆ, ಸೊ ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ. ಆ್ಯಂಡ್ ಚಾರ್ಜಸ್ ಇರುತ್ತೆ, ಫ್ರೀ ಇರಲ್ಲ. ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಸತ್ಯ ತಿಳ್ಕೊಳ್ಳೋಕೆ ಟ್ರೈ ಮಾಡಿ. ನಿಮ್ಮದು ನಂಬಿಕೆ ಬ್ರೇಕ್ ಆಗಿದೆ ಅಂತ ಹೇಳಿದ್ರೆ, ಆ್ಯಕ್ಚುಲಿ ಯಾವ ಕಾರಣಕ್ಕೆ ನಂಬಿಕೆನ ಬ್ರೇಕ್ ಮಾಡಿದ್ರು? ಉದ್ದೇಶಪೂರ್ವಕವಾಗಿದೆಯಾ ಅಥವಾ ಉದ್ದೇಶ ಇಲ್ದಿರ ಬೈ ಮಿಸ್ಟೇಕ್ಲಿ ಆಗೋಯ್ತಾ? ಇದನ್ನ ಕರೆಕ್ಟಾಗಿ ತಿಳ್ಕೊಳ್ಳಿ. ಬಿಕಾಸ್ ಏನಕ್ಕೆ ಅಂತ ಹೇಳಿದ್ರೆ, ಸಮ್‌ಟೈಮ್ಸ್ ಏನಾಗುತ್ತೆ, ಉದ್ದೇಶ ಇರಲ್ಲ ಪಾಪ. ಸಿಚುವೇಷನಿಂದ ಮತ್ತೊಂದು ಇನ್ನೊಂದು ಕಡೆಯಿಂದ ಆ ನಂಬಿಕೆ ಬ್ರೇಕ್ ಆಗಿಬಿಟ್ಟಿರುತ್ತೆ. ಸೊ ಅದಕ್ಕೆ ಪರ್ಮನೆಂಟ್ ಕೆಲವರು ಶಿಕ್ಷೆ ಕೊಡೋಕೆ ಶುರು ಮಾಡ್ತಾರೆ. ಹಂಗಿರಬಾರ್ದು ಆ್ಯಕ್ಚುಲಿ. ಆ ಕ್ಷಣಕ್ಕೆ ಫರ್ಗೆಟ್ ಮಾಡಿ. ಸಿಚುವೇಷನಿಂದ ಆಗಿದ್ರೆ, ಅವ್ರು ಉದ್ದೇಶಪೂರ್ವಕವಾಗಿ ಮಾಡಿಲ್ಲ ಅಂದರೆ ಫರ್ಗೆಟ್ ಮಾಡಿ ಮತ್ತೆ ರೀಬಿಲ್ಡ್ ಮಾಡ್ಕೊಳ್ಳಿ ನಂಬಿಕೆನ. ನೀವು ಮಾಡ್ಕೊಂಡ್ರೆ ಅದು ಡೆಫಿನೆಟ್ಲಿ ಆಗುತ್ತೆ ನಿಮ್ಮ ಮನಸ್ಸಲ್ಲಿ. ಫಸ್ಟ್ ಪಾಯಿಂಟ್. ಆ್ಯಂಡ್ ಸೆಕೆಂಡ್ ಪಾಯಿಂಟ್ ಏನಂತ ಹೇಳಿದ್ರೆ, ಆತುರದ ನಿರ್ಧಾರ ಬೇಡ. ಎಲ್ಲೋ ಒಂದು ಕಡೆ ಸಿಚುವೇಷನಿಂದ ನಂಬಿಕೆ ಬ್ರೇಕ್ ಆಗೋಯ್ತು ಅಥವಾ ಉದ್ದೇಶಪೂರ್ವಕನೂ ಮಾಡಿಬಿಟ್ರು ಅಂದ್ಕೊಳ್ಳಿ, ಒನ್ ಟೈಮ್ ಎಲ್ಲೋ ಒಂದು ಕಡೆ ನಿಮ್ಮ ಜೊತೆಗಿದ್ದಂಥವ್ರು. ಆವಾಗ ನೀವು ಸಡನ್ಲಿ ಏನೋ ಒಂದು ಡಿಸಿಷನ್ ತೊಗೊಂಡ್ಬಿಡ್ಬೇಡಿ. ಲೈಫ್ ಸ್ಪಾಯ್ಲ್ ಮಾಡ್ಕೊಳ್ಳುವಂಥ ಡಿಸಿಷನ್ ಬೇಡ. ಏನಕ್ಕೆ ಅಂತ ಹೇಳಿದ್ರೆ, ಲೈಫಲ್ಲಿ ನಾನು ಅದೇ ಹೇಳ್ತೀನಿ, ಅಪ್ಸ್ ಆ್ಯಂಡ್ ಡೌನ್ಸ್ ಬರುತ್ತೆ, ಪ್ರಾಬ್ಲಮ್ಸ್ ಬರುತ್ತೆ, ಏನೇನೋ ಆಗ್ತಿರುತ್ತೆ. ಸೊ ಆಗಿರ್ಬೇಕಾದ್ರೆ ನೀವು ಮತ್ತೊಂದು ಚಾನ್ಸ್ ಕೊಡಿ ಅವರಿಗೆ, ಓಕೆ? ತಪ್ಪು ಮತ್ತು ಸರಿ ಇವೆರಡರುಗಳ ಮಧ್ಯೆ ರಿಲೇಶನ್ಶಿಪ್ ಸಾಗ್ತಿರ್ಬೇಕಾದ್ರೆ ಒಂದು ಚಾನ್ಸ್ ಕೊಡಿ, ಮತ್ತೆ ಅರ್ಥ ಮಾಡಿಸಿ, ಮತ್ತೆ ಅದು ಆಗದಿರೋ ಹಾಗೆ ಟ್ರೀಟ್ ಮಾಡಿ, ಅವ್ರಿಗೆ ಟೀಚ್ ಮಾಡಿ. ನಿಮಗೆ ನೀವಿಬ್ರು ಬಿಟ್ಕೊಡ್ದಿರ ನೀವು ಒಂದು ರಿಲೇಶನ್ಶಿಪ್ಪಲ್ಲಿ ಚೆನ್ನಾಗಿರಿ ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ಇಟ್ಸ್ ಅ ಬೆಟರ್ ವೇ. ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಸ್ಪಷ್ಟವಾಗಿ ಮಾತಾಡಿ. ನಂಬಿಕೆ ಬ್ರೇಕ್ ಆದಾಗ ಏನಾಗಬೇಕು ಏನಾಗಬಾರ್ದು ಅನ್ನೋದನ್ನ ಕ್ಲಿಯರ್ ವರ್ಡ್ಸಲ್ಲಿ, ಕ್ಲಿಯರ್ ನಿಮ್ದು ಇಂಟೆನ್ಷನ್ ಏನಿದೆ, ಕ್ಲಿಯರ್ ಏನು ಥಾಟ್ ಇದೆ, ಅದನ್ನು ನೀವು ಏನು ಅನ್ಕೊಳ್ತಾರೆ ಅಂತ ಮುಚ್ಚಿಡಬೇಡಿ. ಕ್ಲಿಯರ್ ಥಾಟನ್ನು ಅವ್ರ ಹತ್ರ ಎಕ್ಸ್ಪ್ರೆಸ್ ಮಾಡಿ. ಆ್ಯಂಡ್ ಯಾರು ನಂಬಿಕೆ ಬ್ರೇಕ್ ಮಾಡಿರ್ತೀರಾ ನೀವುಗಳು, ಕ್ಲಿಯರಾಗಿ ನೆಕ್ಸ್ಟ್ ಏನು ಮಾಡಲ್ಲ ಅನ್ನೋದನ್ನು ಕ್ಲಿಯರಾಗಿ ಹೇಳಿ. ಬಿಕಾಸ್ ಏನಕ್ಕೆ ಅಂತ ಹೇಳಿದ್ರೆ, ಒಂದು ಜೀವ, ಒಬ್ಬ ವ್ಯಕ್ತಿ ನಿಮ್ಮೊಟ್ಟಿಗೆ ಇದ್ದಾರೆ ಅಂತ ಹೇಳಿದ್ರೆ, ಅವ್ರದ್ದು ನಂಬಿಕೆ ಆ್ಯಂಡ್ ಅವ್ರ ಕೆರಿಯರ್ ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಾಗಿರಬೇಕಾದ್ರೆ ನಾನು ಹೇಳ್ತಾ ಇದ್ದೀನಿ, ಸೊ ಕ್ಲಿಯರ್ ಆಗಿರಿ, ಅಷ್ಟೇ ಹೇಳ್ತಿರೋದು. ಅಂದರೆ ಟ್ರಾನ್ಸ್ಪರೆಂಟ್ ಮಾತಿರಲಿ. ಆ್ಯಂಡ್ ದ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಒಂದು ಬೌಂಡ್ರಿ ಇಡಿ. ಸೊ ಈ ಬೌಂಡ್ರಿ ಒಳಗಡೆ ಇರಬೇಕು ಅನ್ನೋದನ್ನು ಇಡಿ ನೀವು. ಯಾಕಂತ ಹೇಳಿದ್ರೆ, ಬೌಂಡ್ರೀಸ್ ಇಲ್ಲ ಅಂತ ಹೇಳಿದ್ರೆ, ಒಂದು ಗಾಳಿಪಟಕ್ಕೆ ದಾರ ಹೆಂಗೆ ಇಂಪಾರ್ಟೆಂಟೋ, ಇಲ್ಲ ಅಂತ ಹೇಳಿದ್ರೆ, ದಾರ ಇಲ್ಲ ಅಂತ ಹೇಳಿದ್ರೆ ಎಲ್ಲೋ ದಿಕ್ಕಿಲ್ದಂಗೆ ಹಾರಿ ಹೋಗ್ಬಿಡುತ್ತೆ. ರಿಲೇಶನ್ಶಿಪ್ ಹಂಗೆ ದಿಕ್ಕಿಲ್ದಂಗೆ ಹೋಗಬಾರ್ದು ಅಂದರೆ ಬೌಂಡ್ರೀಸ್ಗಳಲ್ಲಿ ಇರಬೇಕಾಗತ್ತೆ. ಹಂಗಂತೇಳಿ ಆ ಬೌಂಡ್ರೀಸಿಂದ ನಮಗೆ ಉಸಿರುಗಟ್ಟು ಹಾಗಿರಬಾರ್ದು, ಸತ್ತೋಗೋ ಥರ ಇರಬಾರ್ದು. ಆ ಬೌಂಡ್ರೀಸಿಂದ ನಾವು ಹೆಲ್ದಿಯಾಗಿ ಬದುಕಬೇಕು, ಹಿಂಗಿರಬೇಕು ಅನ್ನೋದನ್ನು ಕಂಪ್ಲೀಟಾಗಿ ಮಾತಾಡ್ತಾ ಹೋದಾಗ ಆ ರಿಲೇಶನ್ಶಿಪ್ ಮತ್ತೆ ರೀಬಿಲ್ಡ್ ಆಗಿ, ನಂಬಿಕೆ ಉಳಿದೋಗಿ ಮತ್ತೆ ರಿಲೇಶನ್ಶಿಪ್ ಚೆನ್ನಾಗಿ ಆಗೋಕ್ಕೆ ಸಾಧ್ಯ ಇದೆ, ಓಕೆ? ಆ್ಯಂಡ್ ದ ನೆಕ್ಸ್ಟ್ ಪಾಯಿಂಟ್, ಅಟ್ ದ ಲಾಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ನಿಮ್ಮ ಆತ್ಮಗೌರವ ಕಾಪಾಡ್ಕೊಳ್ಳಿ. ಇಟ್ಸ್ ಅ ವೆರಿ ಇಂಪಾರ್ಟೆಂಟ್. ಸೆಲ್ಫ್ ರೆಸ್ಪೆಕ್ಟ್ ಇದ್ದಾಗಲೇ ಸಂಬಂಧ ಬದುಕೋದು. ಆ್ಯಂಡ್ ಸೆಲ್ಫ್ ರೆಸ್ಪೆಕ್ಟ್ ಇದ್ದಾಗಲೇ ನಾವು ಸಂಬಂಧದಲ್ಲಿ ಇನ್ವಾಲ್ವ್ಮೆಂಟ್ ಆಗೋಕ್ಕೆ ಸಾಧ್ಯ, ಆ್ಯಂಡ್ ಸಂಬಂಧ ಉಳಿಯೋಕ್ಕೆ ಸಾಧ್ಯ. ಅದಕ್ಕೇ ಸೆಲ್ಫ್ ರೆಸ್ಪೆಕ್ಟ್ ಹಾಳಾಗೋದ್ರೂ ಪರವಾಗಿಲ್ಲ, ಸಂಬಂಧ ಮುಖ್ಯ ಅಂತ ಯಾವತ್ತೂ ಇರಬೇಡಿ. ಸೊ ಸೆಲ್ಫ್ ರೆಸ್ಪೆಕ್ಟ್ ಇದ್ದಾಗ ಆ ಸಂಬಂಧದಲ್ಲಿ ಇಬ್ಬರು ಗೌರವ ಕೊಟ್ಕೊಳ್ತೀರಿ. ಗೌರವ ಕೊಟ್ಟಾಗ ಪ್ರೀತಿ ಇರುತ್ತೆ, ಒಳ್ಳೆ ಮಾತುಗಳಿರುತ್ತೆ, ಸಮಾಜದಲ್ಲಿ ಚೆನ್ನಾಗಿ ಬದುಕೋಕ್ಕೆ ಸಾಧ್ಯ. ಇದಿಷ್ಟೂ ಕೂಡ ಪ್ರೀತಿಯಲ್ಲಿ ನಂಬಿಕೆ ಒಡೆದಾಗ ಈ ಕೆಲಸವನ್ನು ಮಾಡಿ ನಿಮ್ಮ ರಿಲೇಶನ್ಶಿಪ್ ಮತ್ತೆ ರೀಬಿಲ್ಡ್ ಆಗಿ ಚೆನ್ನಾಗಿ ಆಗ್ತೀರಿ. ಸ್ನೇಹಿತರೆ, ವಿಡಿಯೋ ಹೇಗಿತ್ತು, ಏನನ್ನಿಸ್ತು ಅದನ್ನು ಕಮೆಂಟ್ ಮಾಡಿ ತಿಳಿಸಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಆ್ಯಂಡ್ ಎಲ್ರಿಗೂ ಶೇರ್ ಮಾಡಿ. ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್.